ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಬ್ಬ ಹೀರೋ ಇಲ್ದೇ, ಅದು ಅವ್ರು ಈ ಸಿಚುವೇಷನಲ್ಲಿರುವಂಥದ್ದನ್ನು ನೀವು ಕೂಡ ತಂಡದ ಪಾರ್ಟ್ ಆಗಿ ಅದನ್ನು ಹೆಂಗೆ ರಿಸೀವ್ ಮಾಡ್ತಾ ಇದ್ದೀರಿ ಅಂತ. ಸರ್, ಡೆಫಿನೆಟ್ಲಿ ಕನ್ನಡ ಚಲನಚಿತ್ರಕ್ಕೆ ತುಂಬ 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 ಇದು ಇದೆ, ಅವ್ರದ್ದು ಕೊಡುಗೆ ಇದೆ. ಆ್ಯಂಡ್ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಮೇಯ್ನ್ ಲೀಡ್ ಇಲ್ದಿರ ಒಂದು ಸಿನಿಮಾ ರಿಲೀಸ್ ಆಗೋದು ಎಲ್ಲರಿಗೂ ನೋವಿದೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಸೊ ಇದ್ದಿದ್ರೆ ಅವರು ತುಂಬ ಚೆನ್ನಾಗಿರೋದು. ಆ್ಯಂಡ್ ಅವರ ಒಂದು ಫ್ಯಾನ್ಸ್, ಅವರ ಒಂದು ಬಳಗಕ್ಕೆ ತುಂಬ ತುಂಬ ಖುಷಿಯಾಗಿರೋದು. ಐ ಹೋಪ್ ಆ್ಯಂಡ್ ವಿಶ್ ಎವ್ರಿಥಿಂಗ್ ಸಾರ್ಟ್ಸ್ ಔಟ್. ಅದಕ್ಕೆ ಮುಂಚೆನೇ ಒಂದು ಏನಾದರೂ ಒಂದು ಒಳ್ಳೆ ಸುದ್ದಿ ಕೇಳೋದಕ್ಕೆ ಸಿಗ್ಬೋದು ಅವ್ರ ಫ್ಯಾನ್ಸ್ಗೆಲ್ಲ ಅಂತ ನಾನು ಬಯಸ್ತಾ ಇದ್ದೀನಿ ಅಷ್ಟೇ. ಸರ್, BRBಯಲ್ಲಿ ಶೂಟಿಂಗ್ ಸೆಟ್ಗೆ ವಿಸಿಟ್ ಮಾಡಿದ್ದು ಏನಾದರೂ ಮಾತಾಡ್ಬೋದಾ? ಯಾಕಂತಂದರೆ ತುಂಬ ದೊಡ್ಡ ನಿರೀಕ್ಷೆ ಇರ್ತಕ್ಕಂಥ ಸಿನಿಮಾ. ಸುದೀಪ್ ಸರ್ ತುಂಬ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾಯಿದ್ದಾರೆ, ಡೇ ಆ್ಯಂಡ್ ನೈಟ್ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅನೂಪ್ ಭಂಡಾರಿ ಡೈರೆಕ್ಷನ್. ಸೊ ಹಾಗಾಗಿ ಸರ್, ಸೆಟ್ಟಿಗೆ ವಿಸಿಟ್ ಮಾಡಿಲ್ಲ ನಾನು, ಬಟ್ ಕತೆ ಅದರದ್ದು ಸ್ಕ್ರೀನ್ ಪ್ಲೇ ಎಲ್ಲ ಕೇಳಿದ್ದೀನಿ, ನನ್ನ ಪಾತ್ರದ ಬಗ್ಗೆ ಕೇಳಿದ್ದೀನಿ. ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೂವಿ ಆಲ್ ಪುಟ್ ಟುಗೆದರ್. ಇವತ್ತವರೆಗೂ ನಮ್ಮ ಕನ್ನಡ ಸಿನಿಮಾನಲ್ಲಿ ಎಷ್ಟು ಸಿನಿಮಾಗಳು ಬಂದಿದೆ, ಎಲ್ಲದಕ್ಕೂ ಒಂದು ಡಿಫ್ರೆಂಟ್ ಆಗಿರುವಂಥ ಮೂವಿ BRB. ಸೊ ಸ್ಟೋರಿ ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ, ಬಿಕಾಸ್ ವಿಜುವಲಿ ಇಟ್ ಈಸ್ ಅ ವೆರಿ ವೆರಿ ಡಿಫ್ರೆಂಟ್ ಮೂವಿ. ಆ ವಿಜುವಲ್ಸು ಇವಾಗ ನೋಡಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಟೈಮ್ ಬರ್ತಾಯಿದೆ, ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ಆ್ಯಂಡ್ BRB ಈಸ್ ಗೋನ್ ಬಿ ಅ ಲ್ಯಾಂಡ್ಮಾರ್ಕ್ ಮೂವಿ. ಅಂದರೆ ಇವಾಗ ಒಂದು KGF ಆಯಿತು, ಒಂದು ಕಾಂತಾರ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು, ಅದಕ್ಕೆಲ್ಲ ಇನ್ನೊಂದು ಸಿನಿಮಾ ಒಂದು ಲ್ಯಾಂಡ್ಮಾರ್ಕ್ ಆಗಿ ನಿಲ್ಲುವಂಥ ಸಿನಿಮಾ BRB. ಸೊ ಅಷ್ಟು ಹೇಳಬಲ್ಲೆ. ಇನ್ನು ಮಿಕ್ಕಿದ್ದು ವಿಜುವಲಿ ಆ್ಯಂಡ್ ಮೇಕಿಂಗ್ ವೈಸ್ ಆ್ಯಂಡ್ ಸುದೀಪ್ ಸರ್, ಯಾವುದೇ ಕ್ಯಾರೆಕ್ಟರ್ ಇದ್ರೂ ಅವರು ಯಾವ ರೀತಿ ಮಾಡ್ತಾರೆ ಅಂತ. ಸೊ ಇಟ್ ಈಸ್ ಗೋನ್ ಬಿ ನೆಕ್ಸ್ಟ್ ಲೆವೆಲ್ ಮೂವಿ. ಜಸ್ಟ್ ವೇಟಿಂಗ್ ಫಾರ್ ಇಟ್. ಎಸ್ ಸರ್.